Good morning friends, welcome to Wealth Mindset YouTube channel and welcome to Disciplined Daily Trading Challenge. ಈಗ 9:10 ಟೈಮ್ ಆಗ್ತಾ ಇದೆ. ಪ್ರೀ ಮಾರ್ಕೆಟ್ ಓಪನ್ ಆಗಿದೆ, ಗ್ಯಾಪ್ ಅಪ್ ಓಪನ್ ಆಗಿದೆ. ರೆಡ್ ಲೈನ್ಗೆ ಬಂದರೆ ನನ್ನ ವ್ಯೂ ಬೇರಿಶ್ ಇರುತ್ತೆ, ಗ್ರೀನ್ ಲೈನ್ಗೆ ಬಂದರೆ ನನ್ನ ವ್ಯೂ ಬುಲ್ಲಿಶ್ ಇರುತ್ತೆ. ಬ್ಲೂ ಲೈನಲ್ಲಿ ಇಂಡಿಕೇಶನ್ ಬಂದರೆ ಎರಡೂ ಸೈಡ್ ನನ್ನ ವ್ಯೂ ಇರುತ್ತೆ. ನೋಡೋಣ ಎಲ್ಲಿ ಇಂಡಿಕೇಶನ್ ಬರುತ್ತೆ ಅಂತ. ಈಗ ಟೈಮ್ 9:15 ಆಗ್ತಾ ಇದೆ. ಮಾರ್ಕೆಟ್ ಓಪನ್ ಆಯಿತು. ನನಗೆ ನನ್ನ ಸ್ಟ್ರಾಟಜಿ ಅಕಾರ್ಡಿಂಗ್ ಸ್ಮಾಲ್ SLOTಗೆ ಟ್ರೇಡ್ ಸಿಗಬೇಕು. ನಾನು ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇರೋದು. ಇದೇ ರೂಲ್ಸ್ ಪ್ರಕಾರ ಆಪ್ಷನ್ ಬೈಯಿಂಗ್ ಕೂಡ ಮಾಡ್ಬೋದು, ಬಟ್ ಇಲ್ಲಿ ಓವರ್ ಟ್ರೇಡ್ ಮಾಡಬಾರ್ದು. ಸ್ಮಾಲ್ ರಿಸ್ಕ್ ಒಟ್ಟಿಗೆ ಟ್ರೇಡ್ ಮಾಡಿದರೆ ನಡೆಯುತ್ತೆ. ನೋಡೋಣ ನಮಗೆ ಎಲ್ಲ ಅಪಾರ್ಚುನಿಟಿ ಸಿಗುತ್ತೆ ಅಂತ. ನಾನಿಲ್ಲಿ ನಿಫ್ಟಿ ಪುಟ್ ಸೆಲ್ ಮಾಡಿದ್ದೀನಿ ಹೆಜ್ಜಿಂಗ್ ಒಟ್ಟಿಗೆ. ಇದನ್ನು ಸ್ಕ್ರೀನ್ಶಾಟನ್ನು ನಾನು ಆರ್ಡರ್ ಪಂಚ್ ಮಾಡಿ ಸ್ಕ್ರೀನ್ಶಾಟನ್ನು ಟೆಲಿಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ಟ್ರೇಡ್ ಎಕ್ಸಿಕ್ಯೂಟ್ ಆದಲ್ಲಿಂದ ಪ್ರಾಫಿಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಬಟ್ ಪ್ರಾಫಿಟ್ ಲಾಸ್ ನಡೀತಾ ಇರುತ್ತೆ. ಇಂಪಾರ್ಟೆಂಟ್ ಏನು ಅಂದರೆ ನಾವೆಷ್ಟು ಡಿಸಿಪ್ಲಿನ್ಡಾಗಿ ನಮ್ಮ ರೂಲ್ಸ್ ಮತ್ತು ಪ್ಲ್ಯಾನನ್ನು ಫಾಲೋ ಮಾಡ್ತೀವಿ ಅನ್ನೋದು. ನಾನು ಡೈಲಿ ಇದೇ ರೂಲ್ಸ್ ಅಕಾರ್ಡಿಂಗ್ ಟ್ರೇಡ್ ಮಾಡ್ತೀನಿ. ಪ್ಲ್ಯಾನ್ ಎ SL ಹಿಟ್ ಆಯಿತು ಅಂತಂದರೆ ಪ್ಲ್ಯಾನ್ ಬಿ ಮಾಡ್ತೀನಿ. ಅದೇ ಪ್ರಾಫಿಟ್ ಆಯಿತು ಅಂತಂದರೆ ಮತ್ತೆ ಟ್ರೇಡ್ ಮಾಡಲ್ಲ. ಸ್ಟಾಪ್ ಲಾಸ್ ಹಾಕಿಡೋಣ. ಸ್ಟಾಪ್ ಲಾಸ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಯಾವುದೇ ಪ್ಲ್ಯಾನ್ ಇಲ್ಲದೇ, ಸ್ಟ್ರಾಟಜಿ ಇಲ್ಲದೇ ಓವರ್ ಟ್ರೇಡ್ ಮಾಡೋದು, ಬ್ರೇಕ್ ಡೌನ್ ಆದಮೇಲೆ ಸೆಲ್ ಮಾಡ್ತೀನಿ, ಬ್ರೇಕ್ಔಟ್ ಆದಮೇಲೆ ಬೈ ಮಾಡ್ತೀನಿ ಅನ್ನೋದು, ಸ್ಟಾಪ್ ಲಾಸ್ ತುಂಬ ಕೊಡೋದು, ಹೀಗೆಲ್ಲ ಮಾಡಿದರೆ ಇಲ್ಲಿ ಮಾರ್ಕೆಟಲ್ಲಿ ನಿಲ್ಲಕ್ಕಾಗೋದಿಲ್ಲ. ನನ್ನ ಈ ಸ್ಟ್ರಾಟಜಿದ ಬ್ಯೂಟಿ ಏನಂತಂದರೆ, ಮೊಮೆಂಟಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಮ್ಮದು ಟ್ರೇಡ್ ಪಂಚ್ ಆಗಿರುತ್ತೆ, ಆರ್ಡರ್ ಪಂಚ್ ಆಗಿರುತ್ತೆ. ನೋಡಿ ಪ್ರಾಫಿಟ್ ನಡೀತಾ ಇದೆ. ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ತಾ ಹೋಗೋಣ, ಎಲ್ಲಿವರೆಗೆ ಸಿಗುತ್ತೆ ನೋಡೋಣ. ನಾನು ಯಾವುದೇ ಮೂವಿಂಗ್ ಆ್ಯಾವ್ರೇಜು OI ಯಾವುದೂ ನೋಡಲ್ಲ. ಎಲ್ಲವೂ ಕೂಡ ಮೊಮೆಂಟಮ್ ಆದಮೇಲೆ ಇಂಡಿಕೇಶನ್ ತೋರಿಸುವಂಥದ್ದು. ನಮಗೆ ಮೊಮೆಂಟಮ್ಗಿಂತ ಮೊದಲೇ ಸಿಗಬೇಕು ಇಂಡಿಕೇಶನ್. ಸೊ ಫಾರ್ ದಟ್ ದಿಸ್ ಈಸ್ ದ ಬೆಸ್ಟ್ ಸ್ಟ್ರಾಟಜಿ. ನಾನು ಇದನ್ನೆಲ್ಲ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲಿಕ್ಕೆ. ಒಳ್ಳೆ ಪ್ರಾಫಿಟೇ ನಡೀತಾ ಇದೆ. SLN ಕೂಡ ಟ್ರಯಲ್ ಮಾಡಿಟ್ಟಿದ್ದೀನಿ. ಪ್ರಾಫಿಟ್ ಲಾಸ್ ಅಂತ ಹೇಳಿ ಲೆಕ್ಕ ಅಲ್ಲ, ಅದು ಒಂದು ಮೈಂಡ್ ಸೆಟ್. ಈಗ ಡೈಲಿ ಒಂದೇ ತರಹ ಸೇಮ್ ಕ್ವಾಂಟಿಟಿ ಡಿಸಿಪ್ಲಿನ್ಡ್ 1 ಅಥವಾ 2 ಟ್ರೇಡ್ ಫಾಲೋ ಮಾಡೋದು, ಇದೆಲ್ಲ ಒಂದೇ ದಿನಕ್ಕೆ ಬರಲ್ಲ. 1 ವರ್ಷ 6 ತಿಂಗಳು ಸೇಮ್ ಕ್ವಾಂಟಿಟಿಲಿ ಟ್ರೇಡ್ ಮಾಡ್ತಾ ಇರಬೇಕು. ಇದಕ್ಕೆ ಒಂದು ರೂಲ್ಸ್ ಅಥವಾ ಸ್ಟ್ರಾಟಜಿ ಅಂತ ಒಂದು ಬೇಕಾಗತ್ತೆ. ಆಗ ಡಿಸಿಪ್ಲಿನ್ಡ್ ಟ್ರೇಡರ್ ಆಗೋಕ್ಕೆ ಸಾಧ್ಯ, ಮತ್ತು ಪ್ರಾಫಿಟೇಬಲ್ ಟ್ರೇಡರ್ ಕೂಡ ಆಗ್ಬೋದು. ನನ್ನ ಟ್ರೇಡ್ ಈಗ ಎಕ್ಸಿಟ್ ಆಯಿತು. ನೋ ಪೆಂಡಿಂಗ್ ಆರ್ಡರ್ಸ್. ಇದೇನೋ ಗ್ಲಿಚ್ ಆಗಿದೆ. ಕ್ಯಾನ್ಸಲ್ಡ್ ಆಲ್. ಎಸ್, ಎಕ್ಸಿಕ್ಯೂಟ್ ಆಯಿತು. ಇದು ನನ್ನ ಇವತ್ತಿನ ಪ್ರಾಫಿಟ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.